ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಪರಿಹಾರ ಹಣಕ್ಕಾಗಿ ಅರ್ಜಿ ಸಲ್ಲಿಸಲು ಅಂಚೆ ಕಚೇರಿಗೆ ಮುಗಿಬಿದ್ದ ಚಾಲಕರು. ಕೋವಿಡ್-19 ಲಾಕ್ಡೌನ್ ಹಿನ್ನೆಲೆಯಲ್ಲಿ ಸಮಸ್ಯೆಗೆ ಸಿಲುಕಿದ ರಾಜ್ಯದಲ್ಲಿರುವ 7,75,000 ಆಟೋ ಮತ್ತು ಟ್ಯಾಕ್ಸಿ ಚಾಲಕರಿಗೆ ಸರ್ಕಾರ 5,000 ರುಗಳ ಪರಿಹಾರ ನೀಡುವುದಾಗಿ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಅರ್ಜಿ ಸಲ್ಲಿಸಲು ಟ್ಯಾಕ್ಸಿ ಮತ್ತು ಆಟೋ ಚಾಲಕರು ನಗರದ ಅಂಚೆ ಕಚೇರಿಗೆ ಮುಗಿಬಿದ್ದಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವಂತೆ, ಮುಖಕ್ಕೆ ಮಾಸ್ಕ್ ಧರಿಸುವಂತೆ ಪದೇ ಪದೇ ಪ್ರಚಾರ ಮಾಡುತ್ತಿದ್ದರೂ ಜನತೆ ಎರಡನ್ನೂ ಕಾಪಾಡುವಲ್ಲಿ ವಿಫಲರಾಗಿದ್ದಾರೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಜನ್ಧನ್ ಯೋಜನೆಯಡಿಯಲ್ಲಿ ಮತ್ತು ಕಿಸಾನ್ ಯೋಜನೆಯಡಿ ರೈತರಿಗೆ ಮಂಜೂರಾಗಿರುವ ಹಣವನ್ನು ಪಡೆಯಲು ಜನತೆ ಬ್ಯಾಂಕ್ಗಳಲ್ಲಿ ಇದೇ ರೀತಿ ಮುಗಿಬಿದ್ದ ಬೆನ್ನಲ್ಲೇ ಇದೀಗ ಪರಿಹಾರ ಹಣಕ್ಕೆ ಅರ್ಜಿ ಸಲ್ಲಿಸಲು ಇದೀಗ ಚಾಲಕರು ಮತ್ತು ಆಟೋ ಚಾಲಕರು ಅಂಚೆ ಕಚೇರಿಗೆ ಮುಂದಾಗಿದ್ದಾರೆ. ಕೆಲವು ಚಾಲಕರು ಪರಿಹಾರ ಪಡೆಯಲು ಅರ್ಜಿ ಸಲ್ಲಿಸುವ ಉದ್ದೇಶದಿಂದ ಬೆಂಗಳೂರಿಗೆ ಹೋಗುತ್ತಿದ್ದರೆ, ಕೆಲವು ಅಂಚೆ ಕಚೇರಿಗೆ ಬಂದು ಅರ್ಜಿ ಸಲ್ಲಿಸುತ್ತಿರುವುದನ್ನು ತಿಳಿದ ರಾಜ್ಯದ ಉಪಮುಖ್ಯಮಂತ್ರಿ ಹಾಗೂ ಸಾರಿಗೆ ಸಚಿವರಾದ ಲಕ್ಷ್ಮಣ್ ಸವದಿರವರು ಚಾಲಕರಿಗೆ ಪರಿಹಾರ ನೀಡುವ ಬಗ್ಗೆ, ಅರ್ಹ ಚಾಲಕರಿಗೆ ಪರಿಹಾರ ಹಣವನ್ನು ತಲುಪಿಸುವ ಕ್ರಮಗಳ ಬಗ್ಗೆ ಸೂಕ್ತ ಮಾರ್ಗಸೂಚಿಯನ್ನು ಪ್ರಕಟಿಸಲಾಗುವುದೆಂದು ಹೇಳಿಕೆ ನೀಡಿದ್ದರೂ ಚಾಲಕರು ಮಾತ್ರ ಅರ್ಜಿ ಸಲ್ಲಿಸಲು ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಅಂಚೆ ಕಚೇರಿಗೆ ಮುಗಿಬಿದ್ದಿದ್ದಾರೆ. ಇಂದು ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಆಯುಕ್ತರು ಪತ್ರಿಕಾ ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿ ಪರಿಹಾರ ಧನ ನೀಡಲು ಅರ್ಜಿಗಳನ್ನು ಆನ್ಲೈನ್ನಲ್ಲಿ ಸೇವಾ ಸಿಂಧು ಪೋರ್ಟಲ್ನ ಮೂಲಕ ಸ್ವೀಕರಿಸುವ ವ್ಯವಸ್ಥೆ ಮಾಡಲಾಗುತ್ತದೆ. ಆದ್ದರಿಂದ ಆಟೋ ರಿಕ್ಷಾ ಮತ್ತು ಟ್ಯಾಕ್ಸಿ ಚಾಲಕರು ಅರ್ಜಿಗಳನ್ನು ಸಲ್ಲಿಸಲು ಅನಾವಶ್ಯಕವಾಗಿ ಪರಿಶ್ರಮ ಪಡುವ ಅವಶ್ಯಕತೆ ಇರುವುದಿಲ್ಲ ಎಂದು ಪರಿಹಾರ ಧನವನ್ನು ಅವರ ಖಾತೆಗೆ ವರ್ಗಾಯಿಸಲಾಗುವುದು. ಆದ್ದರಿಂದ ಈ ಬಗ್ಗೆ ಆತಂಕಕ್ಕೆ ಒಳಗಾಗಬಾರದೆಂದು ಮನವಿ ಮಾಡಿದರೂ ಚಾಲಕರು ಮಾತ್ರ ಅರ್ಜಿ ಸಲ್ಲಿಸಲು ಅಂಚೆ ಕಚೇರಿಯಲ್ಲಿ ಮುಗಿಬಿದ್ದಿದ್ದಾರೆ. ಇನ್ನು ಅರ್ಜಿ ಸಲ್ಲಿಸಲು ಅಂಚೆ ಕಚೇರಿಯಲ್ಲಿ ಸರತಿ ಸಾಲಿ ನಿಲ್ಲುವ ಜನ ಕನಿಷ್ಠ ಅಂತರ ಕಾಯ್ದುಕೊಳ್ಳದೆ ನಿಂತಿದ್ದು, ಚಿಂತಾಮಣಿಯಲ್ಲಿ ಎಲ್ಲಿ, ಯಾವಾಗ, ಯಾವ ಸಂದರ್ಭದಲ್ಲಿ ಕೊರೋನಾ ಸೋಂಕು ತಗುಲುವುದೆಂಬ ಭಯ ಬಹುತೇಕ ಮಂದಿ ಜನತೆಯನ್ನು ಕಾಡತೊಡಗಿದೆ. ನಮ್ಮ ಹೆಸರು ಮಂಜುನಾಥ್ ಅಂತೇಳಿ. ಈಗ ಏನಂದರೆ ಇಲ್ಲಿ ಡ್ರೈವರ್ಗಳು ಜಾಸ್ತಿ ತೊಂದರೆ ಆಗ್ಬಿಟ್ಟಿದೆ. ಏನಂದರೆ ಇಲ್ಲಿ ಇದರ ಪೋಸ್ಟ್ ಆಫೀಸ್ ಹತ್ರ ಬಂದು ನಾವು ಕ್ಯೂವಲ್ಲಿ ನಿಂತಿದ್ದೀರಿ. ಗೌರ್ಮೆಂಟ್ ಕಡೆಯಿಂದ 5,000 ರೂಪಾಯಿ ಕೊಡ್ತಾರೆ ಡ್ರೈವರ್ಸ್ಗೆ ಅಂತೇಳಿ ಹೇಳ್ತಾ ಇದ್ದಾರೆ. ನೋಡಿದ್ರೆ ಇಲ್ಲಿ ವಿಪರೀತ ಜನ ಜಾಸ್ತಿ ಇದ್ದಾರೆ, ಡ್ರೈವರ್ಸ್ ಜಾಸ್ತಿ ಇದ್ದಾರೆ. ಆದರೆ ನಮಗೆ ನೇರವಾಗಿ ಬ್ಯಾಂಕ್ ಅಕೌಂಟ್ಗೆ ಹಾಕಿದ್ರೆ ನಮ್ಗೆ ಉತ್ತಮ. ನಾವು 2008ರಿಂದ ಡ್ರೈವರ್ ಕೆಲಸ ಮಾಡಿಸ್ತಾ ಇದ್ದೀರಿ, ಟ್ಯಾಕ್ಸಿ ಓಡಿಸ್ತಾ ಇದ್ದೀರಿ. ಇದರಿಂದ ನಮ್ಗೆ ತೊಂದರೆ ಆಗಿದೆ, ಕೊರೋನಾ ಬಂದು ತೊಂದರೆ ಆಗಿದೆ. ದಯವಿಟ್ಟು ಲಕ್ಷ್ಮಣ್ ಸವದಿ ಅವರೇ, ಸಾರಿಗೆ ಸಚಿವರೇ, ನಮಗೆ ಅನುಕೂಲ ತಕ್ಕಂಗೆ ನಮಗೆ ಬ್ಯಾಂಕ್ ಅಕೌಂಟ್ಗೆ ಹಣವನ್ನು ಸೇರ್ಪಡೆ ಮಾಡಿ.